ಅವಹೇಳನಕ್ಕೆ ನಾನು ಬೆಳಗಿಂದ ಹೇಳ್ತಾ ಇದ್ದೆ, ಅವಹೇಳನಕ್ಕೆ ಅವಕಾಶವೇ ಇಲ್ಲ ಎಲ್ಲೂ ಕೂಡ. ಆದರೆ ಪ್ರದರ್ಶನವೇ ಮಾಡಬಾರ್ದು, ನಮ್ಮ ಹತ್ರ ಕೇಳದೆ ನೀವು ಮಾಡಬಾರ್ದು, ಅದು ನಮ್ಮ ಪ್ರಶ್ನೆ. ಕತ್ತಲ್ ಸರ್ ಲೈನಿಗೆ ಬಂದಾಗ ನಾನು ಕೇಳ್ತೀನಿ, ಚೇತನ್ ಮುಂಡಾಡೆ ನೀವು ಕೂಡ ಬೆಳಗಿನಿಂದ ನೀವು ಗಮನಿಸ್ತಾ ಇರ್ಬೋದು ಏನೆಲ್ಲ ಹೇಳಿಕೆಗಳನ್ನು ಹೇಳಿದ್ದಾರೆ ಅಂತ. ಯಾರು ಕೂಡ ಯಾವುದೇ ಧರ್ಮದ ಯಾವುದೇ ಆರಾಧನೆಗಳನ್ನು ಅವಹೇಳನ ಮಾಡೋದನ್ನು ಸಹಿಸಬಾರದು. ಅದಕ್ಕೆ ಅಂತ ಅವಕಾಶಗಳೇ ಇಲ್ಲ. ಆದರೆ ಒಂದು ವಿಚಾರವನ್ನು ನಾನು ಬೆಳಗಿಂದ ಹೇಳ್ತಾ ಇದ್ದೀನಿ, ಕಾಂತಾರ ಸಿನಿಮಾ ನೋಡಿದ ನಂತರ ಅಮೆರಿಕದಲ್ಲಿದ್ದಂಥ ಒಬ್ಬ ತುಳುನಾಡಿನವ ಅಥವಾ ದೈವಾರಾಧನೆ ಅದರ ಹಿನ್ನೆಲೆ ಇದ್ದವ, ಅವರ ಮಕ್ಕಳಿಗೆ ಗೊತ್ತಿಲ್ಲ, ಅವರು ಡಾಕ್ಟರ್ ಇಂಜಿನಿಯರ್ ಸೈಂಟಿಸ್ಟ್ ಆಗಿರ್ತಾರೆ. ಓ ನನ್ನ ಮೂಲ ಇದ ಅನ್ನುವಂಥ ಒಂದು ಮಾಹಿತಿಯಿಂದಾಗಿ ಅನೇಕರು ಅನೇಕ ಫ್ರೆಂಡ್ಸು ಇಲ್ಲಿಂದ ಹೇಳ್ತಾ ಇದ್ದಾರೆ, ಬೇರೆ ಬೇರೆ ಅವರು ಸಮುದಾಯಗಳು ಜಾತಿ ಎಲ್ಲ ಬೇರೆ ಇದ್ದಿರ್ಬೋದು, ಲಿಂಗಾಯತರಿದ್ದಾರೆ, ಒಕ್ಕಲಿಗರಿದ್ದಾರೆ, ನಮಗೊಬ್ಬ ಬರಬೇಕು ಶೆಟ್ರೆ ನೋಡಬೇಕು, ನಮಗೆ ಭಾಳ ಆಶ್ಚರ್ಯ ಆಯಿತು ಅಂತೇಳಿ. ಇವತ್ತಾಗ್ತಾ ಇರೋದ ಘಟನಾವಳಿಗಳ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ನನಗೆ ಟೋಟಲ್ ಇರುವ ನನ್ನೊಳಗಡೆ ಇರುವಂಥ ಗೊಂದಲಗಳೇನು ಅಂತಂದರೆ, ಇದೆಲ್ಲ ಇದನ್ನು ನೋಡಿದಾಗ ದೈವಾರಾಧನೆಯನ್ನು ಚಲನಚಿತ್ರಕ್ಕೆ ಅಥವಾ ನಾಟಕಕ್ಕೆ ಅಥವಾ ಧಾರಾವಾಹಿಗೆ ತರಬಾರ್ದು ಅನ್ನುವಂಥದ್ದು. ಈಗ ನಾನು ಮೂಲತಃ ನಾನು ಬೆಳ್ತಂಗಡಿಯವನು, ನನಗೆ ಕೋಟಿ ಚೆನ್ನೈಯರ ಬಗ್ಗೆ ಅಲ್ಲಿ ಎಲ್ಲೂ ಕುರುಹುಗಳಿಲ್ಲ. ನಾನು ಬೆಳೆದು ಬಂದಂಥ ರೀತಿಯಲ್ಲಿ ಅವಾಗ ನಾನು ಯಕ್ಷಗಾನಗಳ ಮುಖಾಂತರ ಅದನ್ನು ನನಗೆ ಕಥೆಯನ್ನು ಹೇಳ್ಕೊಂಡು ಬಂದರು, ನನಗೆ ಗೊತ್ತಾಯಿತು. ಹಾಗಾದರೆ ಈಗ ತುಳುವಿನಲ್ಲಿ ಈಗ ಅದು ಮದಿಪು ಕೊಡುವಂಥದ್ದಾಗಿ ಅಥವಾ ನುಡಿ ಕೊಡುವಂಥದ್ದಾಗಿ ದೈವ ಕೊಡುವಂಥದ್ದು ಅದು ಆಳ ತುಳು, ಮೂಲ ತುಳು. ಅಲ್ಲಿ ಪಾರಿ ಹೇಳಿರುವಂಥದ್ದು ಅಥವಾ ಪಾರ್ಧನೆ ಹೇಳುವಂಥದ್ದಾಗಿರ್ಬೋದು, ಅದು ನನಗೆ ಅರ್ಥ ಆಗಲ್ಲ. ಅದನ್ನು ಬಿಡಿಸಿ ಹೇಳಬೇಕು ಅಂದರೆ ಒಂದು ಕಥೆಯ ಮುಖಾಂತರ ಅದನ್ನು ವಿಸ್ತಾರ ಮಾಡಿ ಹೇಳಿದಾಗ ನನಗೆ ನನ್ನ ಮಕ್ಕಳಿಗೆ ಅದು ಅರ್ಥ ಆಗುತ್ತೆ. ಜೊತೆಗೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ, ಅದು ರಾಂಗ್ ಆಗುತ್ತೆ, ನಾನು ತಪ್ಪು ತಿಳುವಳಿಕೆಯನ್ನು ಕೊಟ್ಟಂಗಾಗುತ್ತೆ ಅನ್ನುವಂಥದ್ದು. ಜೊತೆಗೆ ಈಗ ರಿಷಬ್ ಶೆಟ್ಟಿಯವರು ಒಂದು ಕಾಂತಾರ ಅಂತ ಸಿನಿಮಾನ ಮಾಡಿದರು, ಅದು ದೇಶಾದ್ಯಂತ ವರ್ಲ್ಡ್ ವೈಡ್ ಅದು ಹೆಸರು ಮಾಡ್ತು, ಅದನ್ನು ಎಲ್ಲರೂ ಒಪ್ಕೊಂಡ್ರು. ಹಾಗಂತೇಳಿ ಹಿಂದೂ ಸಮಾಜಕ್ಕೆ ವಿರುದ್ಧವಾಗಿರೋ ತುಂಬ ಸಿನಿಮಾಗಳು ಬಂತು, ಅದನ್ನು ತಿರಸ್ಕರಿಸಿದ್ದಾರೆ. ಅಂದರೆ ಆ ಸಮಾಜ ಗೊತ್ತಾಗ ಒಪ್ಕೊಂಡಿರುವವರು ಆದರೆ ಅವ್ರು ದಡ್ರ ಈಗ ಶಿವದೂತ ಗುಳಿಗೆ 500 ಎಪಿಸೋಡ್ಗಳನ್ನ ಶೋಗಳನ್ನ ಪಲ್ಪು ಅದನ್ನು ಯಾರು ಆಗ ವಿರೋಧಿಸಲ್ಲ. ಈಗ ಯಾಕೆ ಬಿತ್ತು? ಈಗ ಲೈಟ್ ಬಗ್ಗೆ ಹೇಳ್ತಾರೆ, LED ಲೈಟ್ ಹಾಕ್ತಿದ್ದಾರೆ, ಇನ್ನೇನು ಮಾಡ್ಯಾರ ಅಂತ. ಈಗ LED ಲೈಟನ್ನು ಒಂದು ಪಾತ್ರಕ್ಕೆ ಕೊಟ್ಟಿದ್ದು ಅಥವಾ ವೈಭವೀಕರಣ ಇಟ್ಕೊಂಡು ಒಂದು ಭಯ ಹುಟ್ಟಿಸುವಂಥ ಕೆಲಸ ಅವರು ಮಾಡಿದ್ದಾರೆ. ಒಂದು ವೇಳೆ ಅವ್ರು ಅದ್ರ ಸಿನಿಮಾದಲ್ಲಿ ಅದು ಮಾಡಿಲ್ಲ, ಬೇರೆ ರೂಪಲ್ಲಿ ಮಾಡಿದ್ದಾರೆ. ಒಂದು ವೇಳೆ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ, ಅದನ್ನು ಅವ್ರು ಭಯ ಹುಟ್ಟಿಸುವಂಥದ್ದೇ ಮಾಡಿರೋ ಹೊರತು ಕೆಟ್ಟದಾಗಿ ತೋರಿಸಿಲ್ಲ. ಈಗ ಅವರು LED ಬಗ್ಗೆ ಬರ್ತಾರೆ, ನಾಳೆ ಹೀಗೆ ಬರುವಂಥ ಫೋಕಸ್ ಲೈಟ್ ಬೇಡ, ಇನ್ನೊಂದು ಬೇಡ ಅಂತ ಕಾನೂನು ನಾಟಕಕ್ಕೆ ತಂದರೆ ಅಥವಾ ಸಿನಿಮಾ ರಂಗ ತರಕ್ಕೆ ನಾವಿಗಳು ಯಾರು? ಒಂದು ನೀವು ಹೇಳ್ತಾ ಇರೋದು ಬಹಳ ಸೆನ್ಸಿಬಲ್ ಆಗಿದೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಂದು ಕಲೆಯಾಗಿ ಒಂದು ಅಭಿವ್ಯಕ್ತಿ ಮಾಧ್ಯಮವಾಗಿ ಮಾತ್ರ ನೋಡುವಾಗ ಅದನ್ನ ಹಾಳು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ, ಅದನ್ನ ಪ್ಯೂರ್ ಆಗೇ ನೋಡೋಣ ಅಂತ. ಆದರೆ ಇಲ್ಲೊಂದು ಬಹಳ ಸೂಕ್ಷ್ಮವಾದ ಅಂಶ ಇದೆ. ನಾವು ಯಕ್ಷಗಾನದ ಬಗ್ಗೆ ಮಾತಾಡ್ದಂಗೆ, ನಾಟಕದ ಬಗ್ಗೆ ಮಾತಾಡ್ದಂಗೆ, ಸಿನಿಮಾದ ಬಗ್ಗೆ ಮಾತಾಡ್ದಂಗೆ, ದೈವಾರಾಧನೆಯ ಬಗ್ಗೆ ಮಾತಾಡಕ್ಕಾಗಲ್ಲ. ಹಂಗೆ ಮಾತಾಡಕ್ಕೆ. ಯಾಕೆ ಅಂತಂದ್ರೆ ದೈವಾರಾಧನೆ ಅಂತ ಹೇಳುವಂಥದ್ದು ಇಡೀ ದೇವರನ್ನ ಮನುಷ್ಯ ಸಂಪರ್ಕಿಸುವ ಕೊಂಡಿಯಾಗಿ ಕೆಲಸ ಮಾಡುವ ಲೈವ್ ವಿಚಾರ. ಅದು ಸುಮ್ಮನೆ ಒಂದು ಪರ್ಫಾರ್ಮೆನ್ಸ್ ಅಲ್ಲ, ಅದು ಆವಾಹಿಸಿಕೊಳ್ಳುವಂಥದ್ದು. ದೇವರನ್ನ ಮೈ ಮೇಲೆ ಆವಾಹಿಸಿಕೊಂಡು ಸಾಕ್ಷಾತ್ ತಾನೇ ಸ್ವತಃ ಆ ದೈವವಾಗಿ ಅಲ್ಲಿ ಉತ್ತರ ಕೊಡುವಂಥದ್ದು. ಮನುಷ್ಯ ಉತ್ತರ ಕೊಡೋದಲ್ಲ, ಅದು ದೈವ ಉತ್ತರ ಕೊಡೋದು ಅಂತ ಸುಂದರ್ರಾಜ್ ರೈ ಅವ್ರನ್ನ ಕೇಳೋದಕ್ಕೆ ಬಯಸ್ತೀನಿ. ಸರ್, ಇಷ್ಟೆಲ್ಲ ಒಂದು ವಾದ ವಿವಾದ ಆಗ್ತಾ ಇದೆ ಅಲ್ಲ, ಇದಕ್ಕೆ ಒಬ್ಬ ಪ್ರಬುದ್ಧ ನಾಗರಿಕರಾಗಿ, ಸಮಾಜದ ಹಿರಿಯರಾಗಿ ತಾವು ಹೇಗೆ ಪ್ರತಿಕ್ರಿಯೆ ನೀಡ್ತೀರಿ? ನಂಗೆ ಗೊತ್ತು ಇದರಲ್ಲಿ ಎರಡು ಸೂಕ್ಷ್ಮತೆಯೂ ಇದೆ ಮತ್ತು ಇದರಲ್ಲಿ ಅಬ್ಜೆಕ್ಷನ್ನು ಇದೆ, ಸ್ವಲ್ಪ ತಪ್ಪು ಇದೆ, ಸ್ವಲ್ಪ ಒಳ್ಳೇದು ಇದೆ. ತಾವು ಹೇಗೆ ಇದಕ್ಕೆ ಉತ್ತರ ಕೊಡಕ್ಕೆ ಬಯಸ್ತೀರಿ? ಅಲ್ಲ, ನನಗೆ ಒಂದು ಅರ್ಥ ಆಗದಂಥ ವಿಚಾರಗಳೇನೆಂದರೆ, ಇದಕ್ಕೊಂದು ಚೌಕಟ್ಟು ಇಲ್ಲಲ್ಲ. ನೀವು ಯಾವ ಆಧಾರದ ಮೇಲೆ ಹೋಗ್ತೀರಾ ಇದನ್ನು? ಹೋಗ್ಲಿ, ಆ ಚಾಕರಿ ಮಾಡ್ತಾರಲ್ಲ ಅವರಿಗೆ ಸರಿಯಾದ ವ್ಯವಸ್ಥೆ ಅಲ್ಲ. ಅವರಿಗೆ ಮೊನ್ನೆ ನಿನ್ನೆ ಆಗಿದ್ದ ವ್ಯವಸ್ಥೆ ನನಗೆ ಗೊತ್ತಿಲ್ಲ, ನನ್ನ ಮನೆಯಲ್ಲಿ ಇದಿದೆ. ಮತ್ತು ಮುಂಡೋಡಿಯವರು ಹೇಳ್ತಾರೆ ಕೆಲವು ವಿಚಾರಗಳು ಗೊತ್ತಿಲ್ಲ, ಮತ್ತು ಪಾರ್ಧನ ಅರ್ಥ ಆಗೋಲ್ಲ ಅಂತೇಳಿ. ಆ ಪಾರ್ಧನ ಅರ್ಥ ಆಗೋಲ್ಲ ಅವ್ರು ಪೂರ್ತಿ ಹೇಳಿದ್ದಕ್ಕೆ ಅವ್ರು ಹೇಳ್ತಾ ಇರೋದು ಅವರ ನಾಲೆಜ್ ಹೇಳಿದರು, ಅದು ಪೂರ್ತಿ ನಾನು ಒಪ್ಪಲ್ಲ. ಮಧ್ಯಸ್ಥ ಅಂತ ಒಬ್ಬ ಇರ್ತಾನೆ, ಯಾವತ್ತು ಭೂತಾರಾಧನೆಯಲ್ಲಿ ಬರೀ ಅವನು ಏನು ಪಾರ್ಧನೆ ಹೇಳ್ತಾನೆ, ಅವನು ಏನು ಇವನು ನಮಗೆ ಇದನ್ನು ಕೊಡ್ತಾರ ಅರ್ಥವನ್ನ ಪಾರಿ ಹೇಳ್ತಾನ. ಮಧ್ಯಸ್ಥ ಅಂತ ಒಬ್ಬ ಇರ್ತಾನೆ, ಅದನ್ನೆಲ್ಲ ವಿವರಿಸಕ್ಕಂತ ಒಬ್ಬ ಇರ್ತಾನೆ. ಅದು ಏನಕ್ಕೆ ಅಂದ್ರೆ, ಈಗ ನಿಮ್ದು ಸುಳ್ಯದ ಕಡೆದು ಒಂದು ತುಳು ಇದೆ, ನಮ್ದು ಈ ಕಡೆ ಒಂದು ತರ ಮಂಗಳೂರು ಕಡೆ ಒಂದು ತುಳು ಇದೆ. ತುಳುದು ವಿಚಿತ್ರವಾದಂಥ ಇದಿದೆ. ಇವಾಗ ಈ ಪ್ರಶ್ನೆ ನಂದು ಅದೇ ಇದೆ ಪ್ರಶ್ನೆ. ಈ 1.5 ವರ್ಷ 2 ವರ್ಷದ ಹಿಂದೆ ಇಲ್ಲದ ಪ್ರಶ್ನೆ ಇವತ್ತು ಯಾಕೆ ಎದ್ದೇಳ್ತು? ಒಂದು. ಎರಡನೇದಾಗಿ ಬೆಂಗಳೂರಲ್ಲಿ ಬಂತಲ್ಲ ಭೂತಗಳು, ಯಾಕೆ ಬಂತು? ಅವಾಗ ಯಾಕೆ ಮಾತಾಡಲಿಲ್ಲ?
ಈಗ ಮೈಸೂರಲ್ಲಿ ಅವ್ರು ಹೋಗಿ ಕಟ್ಟದಾಗ ಮಾತಾಡುವಾಗ ಯಾರು ಬೆಂಗಳೂರು ಕೇಳಿದ್ರು? ತುಳುಕೂಟದವ್ರು ಬೇಕಿತ್ತು ಇವರಿಗೆ ಮಾತಾಡಕ್ಕೆ. ನಾವು ಬೆಂಗಳೂರು ಕಂಬಳ ತರಬೇಕಂದ್ರೆ 1000 ಮಾತಾಡಿದ್ರು ಇವರು. ಆವಾಗಲೇ ಇದನ್ನೆಲ್ಲ ಮಾತಾಡಬೇಕಿತ್ತು ತಾನೇ ಇವರು. ಕಂಬಳವನ್ನು ಇವತ್ತು ಈಗ ಪ್ರಪಂಚಕ್ಕೆ ತೋರಿಸಿದ್ದೇವೆ ನನಗೆ ನಾವು. ನಂದಿರೋದು ಒಂದೇ ಸರ್, ನನ್ನ ಸಂಸ್ಕೃತಿಯನ್ನ ಹತ್ತೂರಿಗೆ ನಾನು ತೋರ್ಸಕ್ಕೆ ನಾನು ಯಾಕೆ ಭಯ ಪಡಬೇಕು? ಕತ್ತಲ್ ಸರ್ ಅವ್ರ ಹತ್ರ ಕೇಳ್ತೀನಿ ನಾನು. ದಯಾನಂದ ಕತ್ತಲ್ ಸರ್ ನಮಸ್ಕಾರ. ಈಗ ನನ್ನ ಊರಿನ ಸಂಸ್ಕೃತಿಯನ್ನ 10 ಊರಿಗೆ ತೋರಿಸೋದಕ್ಕೆ ನಾನು ಯಾಕೆ ಭಯ ಪಡಬೇಕು ಅನ್ನೋ ಒಂದು ಪ್ರಶ್ನೆಯನ್ನ ಚೇತನ್ ಮುಂಡಾಡಿ ಅವರು ಹಾಕಿದ್ರು. ನೀವು ಬೆಳಗ್ಗೆ ಕೂಡ ಬಹಳ ಅದ್ಭುತವಾಗಿ ಮಾತಾಡಿದ್ರೆ, ನಾನು ಬೆಳಗ್ಗೆ ಕೂಡ ಹೇಳಿದೆ ನಾವು ಅದನ್ನು ಮುಂದುವರಿಸೋಣ ಅಂತೇಳಿ. ದಯವಿಟ್ಟು ಹೇಳಿ ಸರ್, ನಿಮ್ಮ ಸ್ಟ್ಯಾಂಡ್ ಹೇಳಿ. 2 ವಿಷಯ ಹೇಳ್ತೇನೆ. ಮಾತಾಡುವಾಗ ಮಧ್ಯೆ ಯಾರು ಮಾತಾಡುವಾಗ ಇಲ್ಲ ಹೇಳಿ, ಮಾತಾಡಿ. ನಾನು ಸುಮ್ಮನೆ ಕೇಳ್ಕೊಂಡಿದ್ದೆ. ಕೇಳ್ಕೊಳ್ಬೇಕು, ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ಒಂದೇ 2 ವಿಷಯಗಳನ್ನ ಬಾರಿ ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ. ಮೊದಲನೇದಾಗಿ ದೈವಾರಾಧನೆ, ಸತ್ಯಾರಾಧನೆ, ದ ಟ್ರುತ್ ವರ್ಷ ಕೊಡುವ ಇದರದ್ದೇ ಆದಂತ ಮೂಲ ತತ್ವ ಇದೆ. ಈಗ ಆರಾಧನೆ ಮಾಡುವುದಕ್ಕಿಂತ ಒಂದಷ್ಟು ನನ್ನ ತಂದೆಯ ಕಾಲಕ್ಕೆ ಹೋಗೋಣ. ನಾನು ದೈವಾರಾಧಕ, ನನ್ನ ಅಪ್ಪ ದೈವಾರಾಧಕ, ಅಜ್ಜ ದೈವಾರಾಧಕ, ಪಿಜ್ಜ ದೈವಾರಾಧಕ. ನನ್ನ ಅಪ್ಪನ ಕಾಲದಲ್ಲಿ ದೈವಾರಾಧನೆಯನ್ನ ಶೂಟಿಂಗ್ ಮಾಡುವಂಥದ್ದು, ಫೋಟೋ ತೆಗೆಯುವಂಥದ್ದು ಯಾವುದು ಇರಲಿಲ್ಲ. ದೈವಾರಾಧನೆಯ 16 ಕಟ್ಲೆಯ ನರ್ತನಕ್ಕೆ ಸಂಗೀತ ಇತ್ತು, ಸಾಹಿತ್ಯ ಇರಲಿಲ್ಲ. ದಯವಿಟ್ಟು ಪ್ರಾಜ್ಞತೆಯಿಂದ ಇದನ್ನು ಕೇಳ್ಕೊಳ್ಬೇಕು. ಹೇಳಿ. ಯಾಕೆ ಇರ್ಲಿಲ್ಲ ಅಂತ ಕೇಳಿದ್ರೆ, ದೈವಾರಾಧನೆ ಅದು ಪ್ರದರ್ಶನ ಕಲೆಯಲ್ಲ, ಅದು ನಿದರ್ಶನ ಕಲೆ. ಅದು ಯಕ್ಷಗಾನ, ನಾಟಕ, ಸಮ್ಮೇಳನ, ಮೆರವಣಿಗೆ, ಚಲನಚಿತ್ರ, ಇನ್ನಿತರ ಕಲೆಗಳಲ್ಲಿ ಪ್ರದರ್ಶಿಸುವಂತದ್ದಲ್ಲ. ಯಾರು ನಂಬಿಕೆ ಉಳ್ಳವರಿದ್ದಾರೆ, ಯಾರು ದೈವಗಳನ್ನ ಆರಾಧನೆ ಮಾಡ್ತಾರೆ, ದೈವಗಳ ಮೂಲ ಸಾನ್ನಿಧ್ಯಕ್ಕೆ ಬಂದು ಅನುಗ್ರಹ ಪ್ರಸಾದವನ್ನ ಪಡೆಯಬೇಕು. ಒಂದು ಕಾಲಕ್ರಮೇಣ ಅನುಸಾರ ಇವರು ಹೇಳಿದಾಗೆ, ಜತನವರು ಹೇಳಿದಾಗೆ, ಒಂದಷ್ಟು ನಮ್ದು ಜನರಿಗೆ ಗೊತ್ತಾಗಬೇಕು, ವಿಶ್ವಕ್ಕೆ ಗೊತ್ತಾಗಬೇಕು. ಹೇಗೆ ಮಾಡುವಂಥದ್ದು? ನಮ್ಮ ರೆವರೆಂಡ್ ಮೆನ್ನರ್ ಆಗಿರ್ಬೋದು, ಇಂಥವರೆಲ್ಲ ಅಧ್ಯಯನಕ್ಕೆ ಬಂದ ಮೇಲೆ ಇಲ್ಲಿನ ಪ್ರಾರ್ಥನೆಗಳನ್ನ ದಾಖಲೆ ಮಾಡಿದ್ರು, ಎಲ್ಲವೂ ಮಾಡಿರುವುದನ್ನ ಈಗ ತುಂಬಾ ಪುಸ್ತಕಗಳು ಪ್ರಕಟ ಆಗಿದೆ. ತುಳುನಾಡಿನ ಅದೆಷ್ಟೋ ವಿದ್ವಾಂಸರು ಮೊನ್ನೆ ಅಮೃತರು ದೇವರ ಪಾದಕ್ಕೆ ಸೇರಿದ್ರು. ಪ್ರಾರ್ಥನೆಗಳ ವಿಸ್ತೃತವಾದಂತ ವಿವರ ಜನರಿಗೆ ಸಿಕ್ಕಿದ್ರಿಂದ ಇವರ ಚಲನಚಿತ್ರಕ್ಕಾಗ್ಲಿ, ನಾಟಕಕ್ಕಾಗ್ಲಿ, ಇನ್ನುಳಿದಕ್ಕೆ ಆಕಾರ ಸಿಗುವಂತದ್ದಲ್ಲಿಂದ ಅದನ್ನ ಸಂಶೋಧನೆ ಮಾಡಿ ಅದನ್ನ ಅಧ್ಯಯನ ಮಾಡುವಂತ, ಅಭ್ಯಸಿಸುವಂತ ಮನಸ್ಸು ಬೇಕು. ಮೂರನೇದಾಗಿ ಈ ಕಾಲಘಟ್ಟದಲ್ಲಿ ಒಂದನ್ನು ಅರ್ಥ ಮಾಡಿಕೊಳ್ಬೇಕು. ಏನು ಅಂತ ಹೇಳಿದ್ರೆ, ದೈವಾರಾಧನೆಯ ಪ್ರದರ್ಶನವನ್ನ ನಾವು ಕಡಾಖಂಡಿತವಾಗಿ ವಿರೋಧಿಸಿ ಈ ಹಿಂದೆ 18 ವರ್ಷಗಳ ಹಿಂದೆ ತುಳುನಾಡ ದೈವಾರಾಧನ ರಕ್ಷಣಾ ಚಾವಡಿ ಅಂತ ಕಟ್ಟಿ ನಮ್ಮ ತುಳುನಾಡಿನ ಹಿಂದಿನ ಹಿರಿಯರನ್ನೆಲ್ಲ ಒಟ್ಟುಗೂಡಿಸಿ ಅಲ್ಲಿ ನಾವು ಒಂದು ನಿರ್ಣಯವನ್ನ ತಗೊಂಡಿದ್ವಿ. ಏನು ಅಂತ ಹೇಳಿದ್ರೆ, ದೈವಾರಾಧನೆ ಕೇವಲ ಜನಪದ ಕಲೆ ಅಲ್ಲ, ಅದು ಜನಪದೀಯತೆ ಅಡಕವಾಗಿರುವಂತ ದೈವಿಕ ಕಲೆ. ಆದ್ರಿಂದ ಅಂದ್ರೆ ಈಗ ನೀವು ಹೇಳೋದು ಸಿನಿಮಾ ಮಾಡೋದಕ್ಕೆ ನಿಮ್ಮ ವಿರೋಧ ಇದೆ ಸರ್. ಅದು 14 ಒಳಗೆ ಬರುವ ಯಾವುದೇ ಕಾರಣಕ್ಕೆ ಪ್ರದರ್ಶನ ಮಾಡಬಾರದು ಅನ್ನುವ ನಿಬಂಧನೆಯೊಂದಿಗೆ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಾಗ, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಾಗ ಜಿಲ್ಲಾಧಿಕಾರಿಗಳು ಕೇವಲ ನಮ್ಮ ಮಾತನ್ನು ಪಡೆದದ್ದಲ್ಲ, ಅದನ್ನು ಮಾನವ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ಆದೇಶಿಸಿ ಅಲ್ಲಿಂದ ನಮ್ಮವರನ್ನು ತನಿಖೆ ಮಾಡಿ ನಮ್ಮ ಹಿರಿಯ ವಿದ್ವಾಂಸರನ್ನ ಅವರು ಸಂದರ್ಶಿಸಿ ಸಲ್ಲಿಸಿದ ಮೇಲೆ ಎಲ್ಲಾ ಇಲಾಖೆಗಳಿಗೆ ಇದನ್ನು ಯಕ್ಷಗಾನ, ನಾಟಕ, ಸಮ್ಮೇಳನ ಮಾಡಬಾರದು ಎನ್ನುವ ಹಾಗೆ ಶಿಕ್ಷಣ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಎಲ್ರಿಗೂ ಸರ್ಕ್ಯುಲರ್ ಬಿಟ್ಟಿದೆ. ಅದರ ಕಾಪಿ ಬೇಕಾದ್ರೆ ನಾನು ಈಗ ನೀವು ಅರ್ಥ ಆಯ್ತು ಸರ್. ಈಗ ನೀವು ಹೇಳ್ತೇನೆ. ಬಂದೆ